ಬೆಳಗಿನ ಮೊದಲನೇ ಆಹಾರ ನೀರೇ ಆಗಿರ್ಬೇಕು, ಕಾಫಿ ಆಗಿರ್ಬಾರ್ದು. ಕಾಫಿ, ಟೀ, ಹಾಲು ಬೆಳಗಿನ ಮೊದಲನೇ ಆಹಾರ ಅದಾಗಿರ್ಬಾರ್ದು. ಯಾವ ಆಹಾರವನ್ನ ಯಾವ ಪ್ರಮಾಣದಲ್ಲಿ ತಿಂದ್ರೆ ನಿದ್ದೆ ಬರುತ್ತೆ, ಯಾವ ಆಹಾರವನ್ನ ತಿಂದ್ರೆ ಆಕ್ಟಿವ್ ಆಗ್ತೀವಿ, ಇದೆರಡು ಪ್ರಮಾಣ ಮತ್ತೆ ಆಹಾರ. ಉಪ್ಪಿಟ್ಟು ನಂಗೆ ತುಂಬಾ ಇಷ್ಟಪ್ಪ, ಇಷ್ಟನೂ ಆಗುತ್ತೆ, ಎನರ್ಜಿನೂ ಬರುತ್ತೆ. ಇಷ್ಟು ತಿಂದ್ರೆ ನಿದ್ದೆ ಬರುತ್ತೆ. ಏನಂದ್ರೆ ಜಾಸ್ತಿ ತಿಂದಷ್ಟು ಡೈಜೆಷನ್ ಎನರ್ಜಿ ಜಾಸ್ತಿ ಖರ್ಚಾಗುತ್ತೆ. ಸಂಪಾದನೆ ಬೆಳಗ್ಗೆ ಮಾಡ್ಕೊಂಬಂದ್ಬಿಟ್ಟಿದ್ದೀರಿ, 2 ಅವರ್ ಆರೋಗ್ಯದ ಸಂಪಾದನೆ ಮಾಡಿದ್ದೀರಿ, ತಿಂದ್ಬಿಟ್ಟು ಅಷ್ಟು ಎನರ್ಜಿಯನ್ನು ಒಂದೇ ಸಲ ಖರ್ಚು ಮಾಡಬೇಡಿ. ಆಹಾರದಿಂದ 100 ಯೂನಿಟ್ ಎನರ್ಜಿ ಬರುತ್ತೆ. 200 ಯೂನಿಟ್ ಆಹಾರ ಡೈಜೆಷನ್ ಖರ್ಚು ಮಾಡಬಾರ್ದು. ನಾವು 50 ಯೂನಿಟ್ ಖರ್ಚು ಮಾಡಿದ್ರೆ ಇನ್ನು 50 ಯೂನಿಟ್ ಉಳ್ಕೊಳ್ಳುತ್ತೆ. ಈಗ 9 ಗಂಟೆಗೆ ಮಲಗುವ ಅಭ್ಯಾಸ ಇದೆ ಅಂತಂದ್ರೆ 7 ಗಂಟೆ ಒಳಗೆ ಕೊಟ್ಟು ಅದಾಗಿ ಡೈಜೆಷನ್ ಆಗಿ ಎಕ್ಸೆಸ್ ವಾಟರ್ ಮೈಯಿಂದ ಹೊರಗೆ ಹೊರಟೋಗ್ಬೇಕು, ಫ್ಲಶ್ ಆಗಿಬಿಡ್ಬೇಕು, ಹೊರಟೋಗ್ಬೇಕು. ಅವಾಗ ರಾತ್ರಿ ನಿದ್ದೆ ಬರುತ್ತೆ, ಎಚ್ಚರ ಆಗಲ್ಲ. ಮಧ್ಯದಲ್ಲಿ ನೀರು ಕೊಟ್ಬಿಡ್ತೀವಿ, ಊಟನೂ ಜಾಸ್ತಿ ಮಾಡಿಬಿಡ್ತೀವಿ, ನಿದ್ದೆನೂ ಬಂದ್ಬಿಡುತ್ತೆ. ಮಧ್ಯದಲ್ಲಿ 2-3 ಸಲ ಎಚ್ಚರ ಆಗುತ್ತೆ. ಅದು ರೋಗ ಅಲ್ಲ, ಸ್ವಲ್ಪ ಕರೆಕ್ಷನ್ ಇಸ್ ನೀಡೆಡ್ ಅಷ್ಟೇ. ಬ್ಯಾಕ್ ಟು ಹೆಲ್ತ್ ಇನ್ 48 ಡೇಸ್ GSS ಮಾಧ್ಯಮದಲ್ಲಿ ಆರೋಗ್ಯವನ್ನ 48 ದಿನಗಳಲ್ಲಿ ಹೇಗೆ ವಾಪಸ್ ಸರಿ ಮಾಡ್ಕೊಳ್ಬಹುದು ಅನ್ನುವ ಸೀರೀಸ್ ನಿಮಗಾಗಿ, ಸಂಡೇಸ್ ವಿತ್ ಯೋಗಾತ್ಮ ಶ್ರೀಹರಿ ಅವರು. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಬಹುಶಃ ನನಗಿರುವ ಡೌಟ್ಸು ಅಥವಾ ನಾನು ಏನು ಕೇಳಕ್ ಹೊರಟಿದ್ದೀನಿ ಅದು ನಿಮ್ಮೆಲ್ಲರಿಗೂ ರಿಲೆವೆಂಟ್ ಆಗುತ್ತೆ. ಸಣ್ಣ ಸಣ್ಣ ತಪ್ಪುಗಳು ಅಥವಾ ಬದಲಾವಣೆಗಳು ಎರಡು ಎಷ್ಟು ಅವಶ್ಯಕ ಅಥವಾ ತಪ್ಪುಗಳು ಏನಾಗ್ತಿದೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಊಟ ಇಸ್ ವೈಟಲ್ ಪಾರ್ಟ್ ಆಫ್ ಅವರ್ ಎವ್ರಿ ಡೇ ಲೈಫ್. ಎಷ್ಟು ಹೊತ್ತು ತಿಂತಿದ್ವಿ ಮುಂಚೆ, ಇವತ್ತೆಷ್ಟು ತಿಂತೀವಿ ಅನ್ನೋದನ್ನ ನೋಡೋದು ಬಿಟ್ರೆ ಊಟ ಅಂತೂ ಬೇಕೇ ಬೇಕು ಫಾರ್ ಆಲ್ ದ ಎನರ್ಜೀಸ್. ಬಟ್ ಅದರಲ್ಲಿ ತುಂಬ ಕ್ಲೀಶೆಗಳಿದೆ. 2 ಹೊತ್ತು ತಿಂದರೆ ಸಾಕು, 1 ಹೊತ್ತು ಸಾಕು, ಮುಂಚೆ ಎಲ್ಲ ಒಂದೇ ತಿಂತಿದ್ರು ಅಂತ. ಅದು ಒಂದು ಭಾಗ. ಆದರೆ ಬೆಳಿಗ್ಗೆ ತಿನ್ನೋದನ್ನ ಕೆಲವನ್ನ ರಾತ್ರಿ ತಿನ್ನಬಾರ್ದು. ಅಯ್ಯೋ ರಾತ್ರಿ ಹೊತ್ತು ಇದನ್ನು ತಿಂತೀರಾ, ರಾತ್ರಿ ಹೊತ್ತು ಇದು ನಿಷಿದ್ಧ, ಬೆಳಿಗ್ಗೆ ಎದ್ದಿದ ತಕ್ಷಣ ಅದು ಹಂಗೆ ಮಾಡಬೇಡಿ, ಈ ಥರದ್ದೆಲ್ಲ ಹೇಳೋದು ಕೇಳಿದೀವಿ. ಈ ಊಟ ತಿಂಡಿಯ ಪ್ಯಾಟ್ರನ್ಗಳು, ಸರಿ ತಪ್ಪುಗಳು, ಅದ್ರ ಬಗ್ಗೆ ಹೇಳ್ತೀರಾ? ಎಲ್ಲ ನೀವೇ ಹೇಳ್ಬಿಟ್ರಲ್ಲ, ನಾನು ಬರೀ ಪ್ರಾಬ್ಲಮ್ ಮಾತ್ರ ಅಡ್ರೆಸ್ ಮಾಡಿದೆ, ಸೊಲ್ಯೂಷನ್ ನಿಮ್ಮಿಂದ ಬೇಕು. ನಾರ್ಮಲಿ 3 ಊಟಗಳು ಹೌದು, ಅಡ್ಜಸ್ಟ್ ಆಗೋಗಿದೆ. ಯಾವಾಗ ಬಂದೋ ಗೊತ್ತಿಲ್ಲ. ಮೊದಲೆಲ್ಲ 2 ಊಟ ಅಂತ ಇದ್ರು. ಅದು ಹಳ್ಳಿನಲ್ಲ ಪಟ್ಟಣದಲ್ಲ ಗೊತ್ತಿಲ್ಲ ನಮ್ಗೆ. ಟೌನಲ್ಲಿ ಹೆಂಗ್ ತಿಂತಾ ಇದ್ರ, ಹಳ್ಳಿನಲ್ಲಿ ಹೆಂಗ್ ತಿಂತಾ ಇದ್ರು, ಅದು ಅಕಸ್ಟಮ್ ಆಗೋಗಿತ್ತು. ಹಳ್ಳಿನಲ್ಲಿ ಐತಂದ್ರೆ ಬೆಳಗ್ಗೆ ಎದ್ದು ಹೊರಡಬೇಕು. ಅವ್ರು ಬೆಳಗ್ಗೆ ಎದ್ದು ಹೊಲಕ್ಕೆ ಹೊರಡುವಾಗ ಒಂದು ಊಟ ತಗೊಂಡು ಹೋಗೋರು, ಸಂಜೆ ಬಂದು ಊಟ ಮಾಡೋರು. 2 ಇಸ್ ವೆರಿ ಗುಡ್. ಅಂದ್ರೆ ಒಂದು 8-10 ಅವರ್ಸಿನ ಮಧ್ಯದಲ್ಲಿ ಗ್ಯಾಪ್ ಸಿಗುತ್ತೆ. ಮಧ್ಯದಲ್ಲಿ ಅವ್ರಿಗೆ ತಿನ್ನೋಕೇನು ಇರ್ತಾ ಇರ್ಲಿಲ್ಲ. ಹಾಗಾಗಿ ಹಳ್ಳಿಯವರೆಲ್ಲರೂ ಆರೋಗ್ಯವಾಗೇ ಇರ್ತಾ ಇದ್ರು. ನಮ್ಗೆ ಅವೈಲಬಿಲಿಟಿ ತುಂಬಾ ಈಗ. ಮತ್ತೆ ನಮಗೆ ಟೈಮು, ಮೂಡು, ಫಿಲ್ಮ್ಗಳು ಅಥವಾ ಅಡ್ವರ್ಟೈಸ್ಮೆಂಟ್ಗಳು ಅಭ್ಯಾಸ ಆಗ್ಬಿಟ್ಟಿದೆ. ಯಾವ್ದನ್ನ ತಿನ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಓಟ್ಸ್ ತಿನ್ಬೇಕಾ, ಯಾರೋ ಒಂದಷ್ಟು ಓಟ್ಸ್ ತಿನ್ನಿ ಅಂತಾರೆ, ಇನ್ನೊಂದಷ್ಟು ಓಟ್ಸ್ ತಿನ್ಬೇಡಿ, ಯಾವುದೋ ಬೇರೆ ಸೀರಿಯಲ್ಸ್ ತಿನ್ನಿ, ಅಥವಾ ನವಣೆಗಳು ತಿನ್ನಿ, ಅಥವಾ ಈ ತರದ ಮಿಲೆಟ್ಸ್ಗಳ ತಿನ್ನಿ. ಇದು ವೆರೈಟಿ ಆಫ್ ಇನ್ಫಾರ್ಮೇಶನ್ ಬಂದ್ಬಿಟ್ಟಿದೆ. ಹೌದು, ಈ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಅಂದ್ರೆ ಅವರವರ ದೇಹದ ಮೇಲೆ. ಈಗ ಯಾರೋ ಒಬ್ರು ಹೇಳಿದ್ದಾರೆ ಮಿಲೆಟ್ಸ್ ತಗೊಳ್ಳಿ ಅಂತ, ಅದು ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಇನ್ಯಾರೋ ಹೇಳಿದ್ದಾರೆ ರೈಸೇ ತಗೊಳ್ಳಿ ಒಳ್ಳೇದಾಗತ್ತೆ, ಇನ್ಯಾರೋ ಚಪಾತಿ ತಗೊಳ್ಳಿ ಒಳ್ಳೇದಾಗತ್ತೆ. ಮೊದಲನೇದು, ಇದೆಲ್ಲವೂ ಆಯಾ ದೇಶ, ಕಾಲ, ವರ್ತಮಾನಕ್ಕೆ ಸಂಬಂಧಪಟ್ಟದ್ದು. ಈಗ ನಾರ್ತ್ಗೆ ತಗೊಂಡ್ರೆ ಅವರಿಗೆ ಗೋಧಿ ಅಡ್ಜಸ್ಟ್ ಆಗಿದೆ, ಅದರಲ್ಲಿ ರೋಟಿ ಅಡ್ಜಸ್ಟ್ ಆಗಿದೆ. ಅವ್ರು ಮಾಡುವಾಗ್ಲೂ ರೊಟ್ಟಿ ಮಾಡುವಾಗ ಎಣ್ಣೆ ಹಾಕಲ್ಲ, ಬಿಸಿ ಮಾಡಲ್ಲ. ರೊಟ್ಟಿ ಆದಮೇಲೆ ಸುಕ್ಕ ರೊಟ್ಟಿ ಮಾಡ್ತಾರೆ, ಅದ್ರ ಮೇಲ್ಗಡೆ ಬೆಣ್ಣೆನೋ ತುಪ್ಪನೋ ಹಾಕೋತಾರೆ. ಹೌದು. ಸೊ ದಟ್ ಈಸ್ ವೆರಿ ಗುಡ್. ಅಲ್ಲಿನ ಕಲ್ಚರ್ ನಾವ್ ಇಲ್ಲಿ ತರಕ್ಕಾಗಲ್ಲ. ಅಲ್ಲಿನ ಫುಡ್ ಪ್ಯಾಟ್ರನ್ನೇ ಬೇರೆ, ನಮ್ಮ ಫುಡ್ ಪ್ಯಾಟ್ರನ್ ಬೇರೆ. ಅಲ್ಲಿನ ಅಲ್ಲಿ ಏನ್ ಬೆಳೆ ಬೆಳೀತಾರೆ ಅದೇ ಬೇರೆ, ನಾವೇ ಬೇರೆ. ನಮ್ಗೆ ಇದು ಅಡ್ಜಸ್ಟ್ ಆಗಿದೆ. ಸೊ ಫುಡ್ ಅಲ್ಲಿ ಒಂದಷ್ಟು ಪ್ಯಾಟ್ರನ್ಸ್ ಹೇಳ್ಬಿಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ನೀರು ಕುಡಿಲಿ. ಚೆನ್ನಾಗಿ ಅಂತಂದ್ರೆ 2 ಲೀಟರ್ 3 ಲೀಟರ್ ಅಲ್ಲ, 2 ಲೋಟ ಅಷ್ಟು ನೀರು. ಸಾಧ್ಯ ಆದ್ರೆ ತಾಮ್ರದ ಪಾತ್ರೆ ಇದ್ರೆ ರಾತ್ರಿ ಎತ್ತಿಟ್ಕೊಳ್ಳಿ. ತಾಮ್ರದ ಪಾತ್ರೆಯಲ್ಲಿ ಹಿಡಿದಿಟ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಬೆಳಿಗ್ಗೆ ತಗೋಬಹುದು. ಬಿಸಿ ಮಾಡ್ಕೊಂಡು ತಗೋಬೇಕು ಅಂತ ಏನಿಲ್ಲ. ತಾಮ್ರದ ಪಾತ್ರೆ ನೀರು ತಗೋಬಹುದು, ಅಥವಾ ಬೆಳ್ಳಿ ಚೊಂಬೆ ಏನಾದರೂ ಇದ್ರೆ ಅದರಲ್ಲಿಟ್ಟು ನೀರು ತಗೋಬಹುದು. ಸೊ ನೀರು ಇಸ್ ದ ಫಸ್ಟ್ ಫುಡ್ ವಿಚ್ ಯು ಕ್ಯಾನ್ ಗಿವ್ ಎನಿಬಡಿ. ಒಳ್ಳೇದೇ ಆಗ್ಬೇಕು, ಅಲ್ಲಿಂದ ತೊಂದರೆ ಆಗಲ್ಲ.
ತುಂಬಾ ತಣ್ಣಗಿರೋ ಅಟ್ಮಾಸ್ಫಿಯರ್ ಇದ್ರೆ, ಅಂದ್ರೆ ಈಗ ಚಳಿಗಾಲದ ಅಟ್ಮಾಸ್ಫಿಯರ್ ಇದೆ, ಒಂದ್ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ತಗೋಬಹುದು. ತುಂಬಾ ಬಿಸಿ ನೀರಿನ ಅವಶ್ಯಕತೆ ಇಲ್ಲ ಕುಡಿಯೋದಕ್ಕೆ, ತುಂಬಾ ತಣ್ಣೀರು ಬೇಡ, ಫ್ರಿಡ್ಜ್ ನೀರು ಬೇಡವೇ ಬೇಡ. ಯಾವಾಗ ಫ್ರಿಡ್ಜ್ ಒಳಗಿಂದ ನಾವು ತಗೊಂಡು ನೀರು ಕುಡಿತೀವಿ ಆರೋಗ್ಯ ಕೆಡಲೇಬೇಕು. ಸೊ ಫಸ್ಟ್ ಡಿಸ್ಕನೆಕ್ಟ್ ಫ್ರಿಡ್ಜ್ ಫುಡ್. ಫ್ರಿಡ್ಜ್ ಫುಡ್ ಅಲ್ಲಿ ಫಸ್ಟ್ ಫ್ರಿಡ್ಜ್ ವಾಟರ್, ಅದರಲ್ಲಿ ಫ್ರಿಡ್ಜ್ ವಾಟರ್ ಬಳಸಲೇಬಾರ್ದು. ಫ್ರೆಶ್ ವಾಟರ್ ಬಳಸ್ಕೋಬಹುದು, ಫಿಲ್ಟರ್ಡ್ ವಾಟರ್ ಬಳಸ್ಕೋಬಹುದು. ಬೆಳಗಿನ ಮೊದಲನೇ ಆಹಾರ ನೀರೇ ಆಗಿರ್ಬೇಕು, ಕಾಫಿ ಆಗಿರ್ಬಾರ್ದು. ಕಾಫಿ, ಟೀ, ಹಾಲು ಬೆಳಗಿನ ಮೊದಲನೇ ಆಹಾರ ಅದಾಗಿರ್ಬಾರ್ದು. ಫಸ್ಟ್ 5 ಗಂಟೆಗೆ ಇದ್ದಿದ್ರೆ 5 ಗಂಟೆಗೆ ತಗೊಳ್ಳಿ, 4 ಗಂಟೆಗೆ ಇದ್ದಿದ್ರೆ 4 ಗಂಟೆಗೆ ಒಂದು, ಅಥವಾ 6, 7 ಎಷ್ಟೊತ್ತಿಗೆದ್ರು ಮೊದಲನೇ ಆಹಾರ ಏನು? ನೀರು. ಬೆಚ್ಚಗಿರುವ ನೀರು, ಬಿಸಿ ನೀರು ಅಲ್ಲ, ತಣ್ಣೀರು ಅಲ್ಲ, ತುಂಬಾ ತಣ್ಣಗಿರುವ ನೀರು ಅಲ್ಲ. ಹಾಗೂ ಏನಾದ್ರು ಅದಕ್ಕೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಬೇಕಂದ್ರೆ ಜೀರಿಗೆ ಹಾಕಿ ಕುದಿಸಿ ಸ್ವಲ್ಪ ಆರಿಸಿ ಆಮೇಲೆ ತಗೋಬಹುದು. ಜೀರಿಗೆ ಇಸ್ ವೆರಿ ವೆರಿ ಗುಡ್. ಅದು ಮೊದಲನೇ ಆಹಾರ. ಅದಾದ್ಮೇಲೆ ವಾಕಿಂಗ್ ಹೋಗಿ, ಹಿಂದಿನ ಸೀರೀಸ್ ಅಲ್ಲಿ ಏನೇನು ಹೇಳಿದೀವಿ, ಸೂರ್ಯಪಾನ ಮಾಡಿ, ಎಕ್ಸರ್ಸೈಸ್ ಮಾಡಿ, ಆಸನಗಳು ಮಾಡಿ, ಎಲ್ಲ ಫಿಟ್ನೆಸ್ ರೋಟೀನ್ ಮುಗಿಸ್ಕೊಂಡು ಬನ್ನಿ. ಪ್ರಾಣಾಯಾಮ ಮಾಡಿದ್ಮೇಲೆ 1 ಗಂಟೆ ಟೈಮ್ ಕೊಡಿ. ಯಾಕೆಂದ್ರೆ ಪ್ರಾಣಾಯಾಮನೇ ಆಹಾರ, ಸೂರ್ಯಪಾನನೇ ಆಹಾರ. ಆ ಸೂರ್ಯಪಾನ ಆಗಿರುವಾಗ ತಕ್ಷಣ ಕೊಟ್ಬಿಡ್ಬಾರ್ದು. ಸೊ ಒಂದು ಅರ್ಧ ಮುಕ್ಕಾಲು ಗಂಟೆ ಇದೆಲ್ಲ ಮುಗಿಸಿ ಬಂದ್ಮೇಲೆ ಮತ್ತೊಂದು ಲೋಟ ನೀರು ಕೊಡಿ. ಎಕ್ಸರ್ಸೈಸ್ ಆಯ್ತು, ಎಲ್ಲ ಆಯ್ತು, ಇನ್ನೊಂದು ಲೋಟ ನೀರು. ಅದಾದ್ಮೇಲೆ ತಯಾರಿ ಆಗೋದು, ಆಫೀಸ್ಗೆ ಹೊರಡೋರು ತಯಾರಿ ಆಗ್ಬೋದು, ಮನೆ ತಯಾರಿ ಆಗ್ಬೋದು. ಇದಾದ್ಮೇಲೆ 1 ಗಂಟೆ ಆದ್ಮೇಲೆ ಏನಾದ್ರೂ ಆಹಾರ ಕೊಡ್ಬೋದು. ಈಗ ಆಹಾರದಲ್ಲಿ ಅಕ್ಕಿ ಬೇಡ, ರಾಗಿ ಬೇಡ, ಗೋಧಿ ಬೇಡ, ಯಾವ ಬೇಡಗಳು ಇರಬಾರ್ದು. ದೇಹಕ್ಕೆ ಎಷ್ಟು ಆರೋಗ್ಯದ ಅವಶ್ಯಕತೆ ಇದೆ, ಮನಸ್ಸಿನ ಆರೋಗ್ಯಕ್ಕೂ ಅಷ್ಟೇ ಅವಶ್ಯಕತೆ ಇದೆ. ಸೊ ಸ್ವಲ್ಪ ಡಿವಿಯೇಟ್ ಆದ್ರೂ ಪರವಾಗಿಲ್ಲ, ಚೇಂಜ್ ಮಾಡ್ತಾ ಬನ್ನಿ. 7 ದಿನ ಒಂದೇ ರೋಟೀನಲ್ಲಿ ಇರಬಾರ್ದು, ಒಂದೊಂದು ದಿನ ಒಂದೊಂದು ರೋಟೀನ್. ಅಂದ್ರೆ ಏನು ಹೆಲ್ತ್ ಕಂಡೀಷನ್ಸ್ ಇಲ್ಲ, ಸಿವಿಯರ್ ಆಗಿ ನಾರ್ಮಲ್ ಪರ್ಸನ್ಗೆ ಹೇಳ್ತಾ ಇದ್ದೀರಾ? ಈವನ್ ಹೆಲ್ತ್ ಕಂಡೀಷನ್ಸ್ ವರ್ಸ್ಟ್ ಆಗಿದ್ರು ಕೂಡ ವೆರೈಟಿ ಆಹಾರಗಳನ್ನ ಕೊಡಿ. ಮನಸ್ಸು ಖುಷಿಯಾಗಿದ್ರೆ ಮಾತ್ರ ದೇಹ ಖುಷಿಯಾಗಿರಕ್ಕೆ ಸಾಧ್ಯ. ಸೊ ಮನಸ್ಸಿಗೆ ಖುಷಿ ಕೊಡಿ. ಆಹಾರ ಬೇಕು. ಹೋಟೆಲ್ ಅಲ್ಲಿ ತಿನ್ನೋಕ್ಕಿಂತ ಮನೆ ದೋಸೆ ಒಳ್ಳೇದು. ಕರೆಕ್ಟ್. ಬಿಳಿ ಅಕ್ಕಿಗಿಂತ ಕೆಂಪಕ್ಕಿಯ ದೋಸೆ ಒಳ್ಳೇದು. ಕರೆಕ್ಟ್. ಬಿಳಿ ಅಕ್ಕಿಗಿಂತ ಕೆಂಪಕ್ಕಿಯ ಇಡ್ಲಿ ಒಳ್ಳೇದು. ಸ್ವಲ್ಪ ಕಾಂಬಿನೇಷನ್ಸ್ ಚೇಂಜ್ ಮಾಡ್ಕೋತಾ ಬನ್ನಿ ಅಷ್ಟೇ. ಹಿಂದಿನ ಸಂಚಿಕೆಗಳಲ್ಲಿ ಏನೇನ್ ಪದಾರ್ಥಗಳನ್ನ ಬಳಸ್ಬೋದು ಅಂತ ಹೇಳಿದೀನಿ, ಅದೇ ಪದಾರ್ಥಗಳನ್ನ ಬಳಸಿ ಮಾಡಿ. ಎಣ್ಣೆಯನ್ನು ತುಂಬಾ ಹೀಟ್ ಮಾಡೋದು ಬೇಡ. ಹೀಟ್ ಆಗದೆ, ಈಗ ಉಪ್ಪಿಟ್ಟು ಮಾಡಬೇಕು, ಒಗ್ಗರಣೆ ಹಾಕಬೇಕು, ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಹಾಕೋದು ಬೇಡ. ಉಪ್ಪಿಟ್ಟೆಲ್ಲ ಮುಗಿದ್ಮೇಲೆ ಮೇಲ್ ಬೇಕಿದ್ರೆ ತುಪ್ಪ ಹಾಕೊಳ್ಳಿ, ಮೇಲೆ ಒಂದ್ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕೊಳ್ಳಿ, ಅಭ್ಯಾಸ ಇದ್ರೆ ಕೊಬ್ಬರಿ ಎಣ್ಣೆ ಹಾಕೊಳ್ಳಿ, ಮೇಲ್ಗಿರೆ ಎಲ್ಲ ಮುಗಿದಿದೆ. ಹಸಿ ಎಣ್ಣೆ ಜಾಸ್ತಿ ಕುದಿಬಾರ್ದು. ಕುದಿಯೋವಾಗ ಒಗ್ಗರಣೆಗೆ ಒಂದ್ ಸ್ವಲ್ಪ ಹಾಕೊಂಡ್ರೆ ಸಾಕು. ಸೊ ಇದು ಎಲ್ಲ ಆರೋಗ್ಯಕ್ಕೆ ವಾಪಸ್ ಬರುವಂತದ್ದೇ ಸಿಸ್ಟಮ್ಸ್ ಇದು. ಸೊ ತಿನ್ನೋಕೆ ಅರ್ಧ ಮುಕ್ಕಾಲು ಗಂಟೆ ಮುಂಚೆ ನೀರು ಕುಡಿಬಾರದು. ಅಂದ್ರೆ ಆ ಅರ್ಧ ಗಂಟೆಯ ಒಳಗಡೆ ನೀರು ಕುಡಿಬಾರದು. ಡೈಜೆಷನ್ಗೆ ಒಂದು ಆಸಿಡ್ಸ್ ಇದೆ, ಅಲ್ಲಿ ಒಳಗಡೆನೆ ಇದೆ. ಆ ಆಸಿಡ್ಸ್ಗೆ ಶಕ್ತಿ ಬರ್ಬೇಕಂತಾನೆ ನೀರು ಕುಡಿದ್ರೆ ಆಸಿಡ್ಸ್ ಫ್ಲಶ್ ಔಟ್ ಆಗ್ಬಿಡುತ್ತೆ, ಆಹಾರ ಡೈಜೆಷನ್ ಆಗಲ್ಲ. ಹಾಗೆ ಆಗ್ಬೇಕು ಅಂತಂದ್ರೆ ಅರ್ಧ ಗಂಟೆಯ ಮುಂಚೆ, ಈಗ 8:15 ತಿಂಡಿ ತಿನ್ಬೇಕು, 8 ಗಂಟೆಗೆ ಅಥವಾ 7:45 ಅಷ್ಟೊತ್ತಿಗೆ ಮತ್ತೆ ಒಂದು ಅರ್ಧ ಲೋಟ ನೀರು ಕುಡಿಬಹುದು. ಅದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ರೆ, ಅದ್ ಯಾಕೆ ಅಂತಂದ್ರೆ ತಯಾರಿ ಮಾಡ್ಕೊಳ್ಳುತ್ತೆ ಆಸಿಡ್ಸ್ ಎಷ್ಟು ಬೇಕು ಅಂತ. ಅತಿಯಾಗಿ ತಿನ್ನೋಂಥದ್ದಾದ್ರೆ, ಈಗ ಮನೇಲೇ ಇದ್ದಾರೆ ಅಂತಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ತಿಂದ್ರು ಪರವಾಗಿಲ್ಲ. ಓಡಾಡೋರು ಪ್ರಮಾಣವನ್ನ ಒಂದ್ ಸ್ವಲ್ಪ ಕಡಿಮೆ ತಿಂದ್ರೆ ಒಳ್ಳೆ. ಯೂಶಲಿ ಉಲ್ಟಾ ಅನ್ಕೋತೀವಿ, ಎಷ್ಟೊಂದು ಓಡಾಟ ಇದೆ, ಚೆನ್ನಾಗಿ ತಿನ್ಬಿಡೋಣ ಅಂತ. ಇಲ್ಲಿ 2 ಅಬ್ಸರ್ವೇಷನ್. ಯಾವ ಆಹಾರವನ್ನ ಯಾವ ಪ್ರಮಾಣದಲ್ಲಿ ತಿಂದ್ರೆ ನಿದ್ದೆ ಬರುತ್ತೆ, ಯಾವ ಆಹಾರವನ್ನ ತಿಂದ್ರೆ ಆಕ್ಟಿವ್ ಆಗ್ತೀವಿ. ಇದೆರಡು ಪ್ರಮಾಣ ಮತ್ತೆ ಆಹಾರ, ಕ್ವಾಂಟಿಟಿ. ಉಪ್ಪಿಟ್ಟು ನಂಗೆ ತುಂಬಾ ಇಷ್ಟಪ್ಪ, ಇಷ್ಟನೂ ಆಗತ್ತೆ, ಎನರ್ಜಿನೂ ಬರುತ್ತೆ. ಇಷ್ಟು ತಿಂದ್ರೆ ನಿದ್ದೆ ಬರುತ್ತೆ. 4 ಇಡ್ಲಿ ಗುಡ್, 6 ಇಡ್ಲಿ ಓಕೆ, 8 ಇಡ್ಲಿ ನಿದ್ದೆ ಬರುತ್ತೆ. ಸೊ ಹೀಗೆ ಆ ನಿದ್ದೆ ಬರದೇ ಇರುವಂತಹ ಆಹಾರಗಳನ್ನ ಬೆಳಗ್ಗೆ ಹೊತ್ತು ತಗೋಬೇಕು.
ಏನಂದ್ರೆ ಜಾಸ್ತಿ ತಿಂದಷ್ಟು ಡೈಜೆಷನ್ ಖರ್ಚು ಜಾಸ್ತಿ, ಅಲ್ಲಿ ಎನರ್ಜಿ ಜಾಸ್ತಿ ಖರ್ಚಾಗತ್ತೆ. ಸಂಪಾದನೆ ಬೆಳಿಗ್ಗೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಿ, 2 ಅವರ್ ಆರೋಗ್ಯದ ಸಂಪಾದನೆ ಮಾಡಿದಿರಿ, ತಿಂದ್ಬಿಟ್ಟು ಅಷ್ಟು ಎನರ್ಜಿನ ಒಂದೇ ಸಲ ಖರ್ಚು ಮಾಡಬೇಡಿ. ಆಹಾರದಿಂದ 100 ಯೂನಿಟ್ ಎನರ್ಜಿ ಬರುತ್ತೆ. 200 ಯೂನಿಟ್ ಆಹಾರ ಡೈಜೆಷನ್ ಖರ್ಚು ಮಾಡಬಾರ್ದು. ನಾವು 50 ಯೂನಿಟ್ ಖರ್ಚು ಮಾಡಿದ್ರೆ ಇನ್ನು 50 ಯೂನಿಟ್ ಉಳ್ಕೊಳ್ಳುತ್ತೆ. ಇದು ಕ್ಯಾಲ್ಕುಲೇಷನ್. ಎನರ್ಜಿ ಬಂದಿದೆ ಆಹಾರದಿಂದ, ಆದ್ರೆ ಆಹಾರ ಪಚನ ಮಾಡೋಕೆ ಎಷ್ಟು ಎನರ್ಜಿ ಖರ್ಚಾಗಿದೆ. ನಾನು ಸುಮ್ಮನೆ ಸ್ಯಾಂಪಲ್ ಹೇಳ್ತಾ ಇದ್ದೀನಿ. ಸೊ ಯಾವ ಆಹಾರ ತಿಂದ್ರೆ, ಎಷ್ಟು ತಿಂದ್ರೆ ನಿದ್ದೆ ಬರದೇ ಇರುವಂತಹ ಸಿಚುಯೇಷನ್. ಊಟ ಮಾಡಿದೀವಿ, ಎದ್ದು ಓಡಾಡಿದೀವಿ, ಓಡಾಡಿದ್ರೆ ನಿದ್ದೆ ಬರ್ತಾ ಇಲ್ಲ, ಸುಸ್ತಾಗ್ತಾ ಇಲ್ಲ, ಅವಾಗ ಆ ಆಹಾರದ ಕ್ರಮ ಸರಿ ಇದೆ ಅಂತ. ಅಕ್ಕಿ ಆದ್ರೂ ಕೊಡಿ, ಗೋಧಿ ಆದ್ರೂ ಕೊಡಿ, ಏನಾದ್ರೂ ಕೊಡಿ. ಇದರಲ್ಲಿ ವಯಸ್ಸಾದವರು ಕಾರ್ಬೋಹೈಡ್ರೇಟ್ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. ಅಂದ್ರೆ ಈಗ ಅನ್ನದ ಆಹಾರ ತಗೊಳ್ತೀವಿ ಅಂತಂದ್ರೆ ಅದ್ರಲ್ಲಿ ತರಕಾರಿ ಭಾಗನೇ ಜಾಸ್ತಿ ಇರ್ಲಿ. ಚಿತ್ರಾನ್ನನೋ ಪೊಂಗಲ್ಲೋ ಏನೋ ಮಾಡ್ತಾರಲ್ಲ, ತರಕಾರಿ ಭಾಗ ಜಾಸ್ತಿ ಇರ್ಲಿ ಅದರಲ್ಲಿ. ಸೊ ಚಪಾತಿ ತಿಂತಾರೆ, ಗೊಜ್ಜು ಅಥವಾ ಪಲ್ಯದ ಭಾಗ ಜಾಸ್ತಿ ಇರ್ಲಿ ಅದರಲ್ಲಿ. 4 ಚಪಾತಿ ಇಷ್ಟು ಪಲ್ಯ, ಅಥವಾ 2 ಚಪಾತಿ ಜಾಸ್ತಿ ಪಲ್ಯ. ಎರಡನೇದು ಪಲ್ಯಗಳ ಜಾಸ್ತಿ, ವೆಜಿಟೇಬಲ್ಸ್ ಜಾಸ್ತಿ ಬಳಸಿದಾಗ ಅದು ಒಳ್ಳೇದಾಗುತ್ತೆ. ಇಲ್ದೇ ಇದ್ರೆ ನಮಗೆ ಕಾರ್ಬೋಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಲ್ಲಿಂದ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮ್ಯಾನೇಜ್ ಮಾಡ್ಬೋದು. ಚಪಾತಿ ತಿನ್ಬೇಕು ಇಷ್ಟ ಇದೆ, ದೋಸೆ ತಿನ್ಬೇಕು ಇಷ್ಟ ಇದೆ, 2 ಚಪಾತಿ 2 ದೋಸೆ, ಜಾಸ್ತಿ ಪಲ್ಯಗಳು, ಚಟ್ನಿ, ಗೊಜ್ಜು. ಸಣ್ಣಕ್ಕಿದ್ದಾರೆ ಅಂತವ್ರು ಸ್ವಲ್ಪ ಜಿಡ್ಡಿನ ಪ್ರಮಾಣವನ್ನು ಜಾಸ್ತಿ ತಿನ್ಬೇಕು. ಪ್ರೋಟೀನ್ಸಿನ ಪ್ರಮಾಣ ಅಂದ್ರೆ ಬೇಳೆಗಳು ಎಲ್ಲ ಜಾಸ್ತಿ ತಿನ್ಬೇಕು. ಸಣ್ಣಕ್ಕಿದ್ದಾರೆ. ಯಾರೋ ಆವರೇಜ್ ಇದ್ದಾರೆ, ಅವರು ಪ್ರೋಟೀನ್ಸಿನ ಪ್ರಮಾಣವನ್ನ ನಾರ್ಮಲ್ ಆಗಿ ಇಟ್ಕೋಬಹುದು. ಎಲ್ಲರೂ ಹೇಗೆ ಬಳಸ್ತಾರೆ ಅಥವಾ ಹೇಗೆ ಬಳಸ್ತಾ ಇದ್ದಾರೆ ಹಾಗೆ. ತುಂಬಾ ದಪ್ಪ ಇರೋರು ಪ್ರೋಟೀನ್ಸ್ಗಳ ಪ್ರಮಾಣವನ್ನ, ಜಿಡ್ಡಿನ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಇದು ಫಸ್ಟ್ ಫುಡ್. ಬ್ರೇಕ್ಫಾಸ್ಟ್ ಅಂತ ಟಿಪಿಕಲಿ ಹೇಳ್ತೀವಲ್ಲ, ಅದು ಫಸ್ಟ್ ಫುಡ್ಡಿನ ಪ್ರಮಾಣ ತುಂಬಾ ಜಾಸ್ತಿ ಇರೋದು ಬೇಡ. ಮತ್ತೆ ಸಿಮಿಲರ್ಲಿ ಮಧ್ಯಾಹ್ನ, ಅದಕ್ಕೆ ಮಧ್ಯದಲ್ಲಿ ಸ್ನಾಕ್ಸ್ ಆ ತರದ್ದೆಲ್ಲ ಏನು ಬರಲ್ವಾ? ಕೊಟ್ರೆ ರೋಗ ಬರುತ್ತೆ ಅಂತ ಅಷ್ಟೇ. ಮತ್ತೆ ಇದರ ಹಿಂದೆ ಸಂಚಿಕೆಗಳಲ್ಲಿ ಮಾಡಿದ್ವಿ. 5 ಅವರ್ ಗ್ಯಾಪ್ ಕೊಡಿ. ಮಧ್ಯದಲ್ಲಿ 1 ಅವರ್ ಆದ್ಮೇಲೆ ಮತ್ತೆ ನೀರು ಕೊಡ್ಲಿಕ್ಕೆ ಶುರು ಮಾಡಿ. ಆ ನೀರು ಫ್ಲಶ್ ಔಟ್ ಮಾಡ್ತಾ ಇರುತ್ತೆ, ರುಬ್ತಾ ಇರುತ್ತೆ, ಚಟ್ನಿ ತರ ಆಗ್ತಾ ಇರುತ್ತೆ. ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗೋದು, ಫ್ಲಶ್ ಔಟ್ ಆಗೋದು, ಒಂದು ಚೇಂಬರ್ ಇಂದ ಇನ್ನೊಂದು ಚೇಂಬರ್ಗೆ ಹೋಗೋದೇ ನೀರು. ಆ ನೀರು ಕೊಟ್ಟಾಗ್ಲೇ ಅದಾಗೋದು. ಸೊ 2ನೇದಾಯ್ತು. ಮತ್ತೆ ಮಧ್ಯದಲ್ಲಿ ಕಾಫಿ ಟೀ ಕೊಡೋದು ಬೇಡ. ಹಾಗೆ ಕೊಡ್ಲೇಬೇಕು ಅಂತ ಅಡಿಕ್ಷನ್ ಇರ್ಬೇಕಾದ್ರೆ 1 ಡೋಸ್ 10 ml 15 ml ಇಷ್ಟೇ ಕೊಡಿ. ಅದು ಅಭ್ಯಾಸ ಮಾಡ್ಕೊಳ್ಳಿ. ಇದೆಲ್ಲ ನಾನು ಸಂತ ಆಗಿ ಹುಟ್ಲಿಲ್ಲ ಅಥವಾ ಇದೆಲ್ಲ ನಂಗೆ ಬಂದ್ಬಿಡ್ಲಿಲ್ಲ. ನಾನು 2 ಲೋಟ ಟೀ ಕಾಫಿ ಕುಡಿತಾ ಇದ್ದವನು. ಅದರ ಅನಾನುಕೂಲಗಳು ಗೊತ್ತಾಗ್ತಾ ಇದ್ದಂಗೆ ನನ್ನ ಪ್ರಮಾಣ ಕಡಿಮೆ ಮಾಡ್ಕೊಂಡು ಬಂದೆ. ಈಗ 3 ದಿನಕ್ಕೊಂದ್ಸಲ 1/4 ಲೋಟ ಟೀ ಕುಡಿತೀನಿ. ಮಧ್ಯದಲ್ಲಿ ಹಂಗ್ ಬೇಕಾಗಿದ್ರೆ ಯಾವ್ದಾದ್ರು ಒಂದು ಸೊಪ್ಪಿರುತ್ತೆ, ಪುದೀನ ಸೊಪ್ಪಿರುತ್ತೆ, ತುಳಸಿ ಸೊಪ್ಪಿರುತ್ತೆ, ಅದೆಲ್ಲ ಸೊಪ್ಪುಗಳು ಎಲ್ಲರೂ ಸಿಗೋಂಗಿದ್ರೆ ಮನೆಗಳಲ್ಲೇ ಆಯ್ತಂದ್ರೆ ಅದೆಲ್ಲ ಬಳಸ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಬೋದು, ದೊಡ್ಡಪತ್ರೆ ಸೊಪ್ಪು ಹಾಕಿ ಕುದಿಸ್ಬೋದು. ಇದನ್ನೆಲ್ಲ ಕುದಿಸಿ ಒಂದ್ ಸ್ವಲ್ಪ ಉಪ್ಪು ಮೆಣಸು ಹಾಕಿ ಟೇಸ್ಟಿಯಾಗಿ ಮಾಡ್ಕೊಂಡು ಕುಡಿಬೋದು. ನಿಂಬೆ ಹಣ್ಣು ಹಾಕೊಂಡು ಕುಡಿಬೋದು ವಿತೌಟ್ ಮಿಲ್ಕ್. ಹೀಗೆ ಅಭ್ಯಾಸ ಮಾಡ್ಕೋಬೇಕು ಅಂತಂದ್ರೆ. ಸೊ 2ನೇ ಭಾಗಕ್ಕೆ ಬಂದ್ರೆ ಮಧ್ಯಾಹ್ನದ ಊಟ. ಮಧ್ಯಾಹ್ನದ ಊಟದಲ್ಲಿ 70-80% ಸಲಾಡ್ಸ್ ಇರಲಿ. ವೆಜಿಟೇಬಲ್ ಸಲಾಡ್, ಒಂದಿನ ವೆಜಿಟೇಬಲ್ ಸಲಾಡ್, ಒಂದಿನ ಫ್ರೂಟ್ ಸಲಾಡ್ ಮಾಡ್ಕೋಬಹುದು. ಕುಕ್ಡ್ ಫುಡ್ ಅನ್ನ ಕಡಿಮೆ ಮಾಡಿ, ರಾ ಫುಡ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿ. ಇದು ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಇದಾದಾಗ ಮತ್ತೆ ಮಧ್ಯಾಹ್ನ ನಿದ್ದೆ ಬರಲ್ಲ. ಈ 2 ನಿದ್ದೆಗಳು ಬರ್ದೇ ಇದ್ದಾಗ ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ. ಬೆಳಿಗ್ಗೆನೂ 1 ಅರ್ಧ ಗಂಟೆ ಮಲಗ್ಬಿಟ್ವಿ, ಮಧ್ಯಾಹ್ನ ಊಟ ಆದ್ಮೇಲೆ 1-2 ಗಂಟೆ ಮಲಗ್ಬಿಟ್ವಿ, ರಾತ್ರಿ ನಿದ್ದೆ ಬರಲ್ಲ. ರಾತ್ರಿ ನಿದ್ದೆ ಬರದೇ ಇದ್ರೆ ಅನಾರೋಗ್ಯಗಳು ಡೆಫಿನೆಟ್. ಸೊ ಮಧ್ಯಾಹ್ನದ್ದಾಯ್ತು. ಸಂಜೆಗೂ ಮತ್ತೆ ಡಿಕಾಕ್ಷನ್, ಮಜ್ಜಿಗೆಗಳನ್ನ ಮಧ್ಯದಲ್ಲಿ ನೀರಿನ ಬದಲು ಮಜ್ಜಿಗೆನೂ ಕೊಡ್ಬೋದು. ತಿಳಿ ಮಜ್ಜಿಗೆ, ಅದಕ್ಕೊಂದ್ ಸ್ವಲ್ಪ ಶುಂಠಿ, ಕರಿಬೇವು, ಕೊತ್ತಂಬರಿ ಇದೆಲ್ಲ ಹಾಕೊಂಡು ತಗೋಬಹುದು. ಒಂದ್ ಸ್ವಲ್ಪ ಉಪ್ಪು, ಚೂರು ಉಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸು ಪುಡಿ, ಇದು ಯಾವ್ದನ್ ಬೇಕಾದ್ರೂ ಹಾಕೊಂಡು ತಗೋಬಹುದು. ಬಿಸಿಲುಗಾಲದಲ್ಲಿ ಮಜ್ಜಿಗೆಯನ್ನ ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಬಹುದು. ಅವಾಗ ಘನವಾದ ಆಹಾರ ಕಡಿಮೆ ಆಗುತ್ತೆ.
ಬಿಸಿಲುಗಾಲದಲ್ಲಿ. ಓಕೆ. ಈಗ ಸ್ವಲ್ಪ ಮಧ್ಯದಲ್ಲಿ ಜಿಡ್ಡುಗಳನ್ನ ಕೊಡಬೇಕು. ಯಾವುದೇ ಆಹಾರದಲ್ಲಿ ಒಂದೊಂದು 2 ಸ್ಪೂನ್ ಜಿಡ್ಡನ್ನ ಈ ಟೈಮಲ್ಲಿ, ಅಂದ್ರೆ ಡಿಸೆಂಬರ್ ಟು ಜನವರಿ ಫೆಬ್ರವರಿ ತನಕ ಚಳಿ ಇರುತ್ತೆ. ಈ ಚಳಿಯಲ್ಲಿ ಕೊಡ್ಬೋದು. ಮೈ ಒಡೆಯುತ್ತೆ, ಚರ್ಮ ಒಡೆಯುತ್ತೆ. ಒಡಿದೇ ಇರ್ಲಿ ಅಂತ ಇದನ್ನೆಲ್ಲ ಮಾಡ್ಬೋದು. ಓಕೆ. ಆಹಾರದಲ್ಲಿ ಮಧ್ಯಾಹ್ನದ್ದಾಯ್ತು. ಮತ್ತೆ ಸಂಜೆ ಮಾಡುವಾಗ 8 ಗಂಟೆ ಒಳಗಡೆ ತಗೊಂಡ್ರೆ ಇಟ್ ಇಸ್ ವೆರಿ ವೆರಿ ಗುಡ್. 8 ಗಂಟೆ ನಂತರ ಹೋಗಿ ಮಾಡಬೇಕು, ಮತ್ತೆ 9-10 ಗಂಟೆ ತಿಂತೀವಿ ಅಂತಂದಾಗ ಆಕ್ಚುಲಿ ಅದು ಸರಿ ಇಲ್ಲ. ಎಷ್ಟೋ ಜನ ಪಾಪ 9 ಗಂಟೆಗೆ ಆಫೀಸಿಂದ ಬಂದಿರ್ತಾರೆ ಅಂತವ್ರು ತಿಳಿ ಸಾರು, ತಿಳಿ ಮಜ್ಜಿಗೆ ಪ್ರಮಾಣ ಅವ್ರು ಎಷ್ಟು ತಗೊಂಡ್ರು ಪರವಾಗಿಲ್ಲ. ತಿಕ್ಕು ಊಟಗಳು ಆಗಬಾರ್ದು. ಮಸಾಲೆ ಊಟಗಳು ರಾತ್ರಿ ಹೊತ್ತು ಆಗಬಾರ್ದು. ಮಸಾಲೆ ತಿನ್ಬಿಟ್ರೆ ಮಲಗಿದ ಊಟ ಮಾಡಿದ ಅರ್ಧ ಗಂಟೆಯ ನಂತರ ಮಲಗ್ಬಿಡ್ತೀವಿ. ಮಲಗಿದಾಗ ಅದು ತೇಲ್ತಾ ಇರುತ್ತೆ. ಈಗ ನಾವು ಹೀಗೆ ನಿಂತಿದ್ದೀವಿ, ನಮ್ಮ ಆಹಾರ ಹೀಗೆ ಇಷ್ಟು ಪ್ರಮಾಣದಲ್ಲಿದೆ. ಮಲಗಿದಾಗ ಇದು ತೇಲಕ್ ಶುರು ಆಗುತ್ತೆ. ಅಂದ್ರೆ ಇಲ್ಲಿ ತನಕ ಬಾಯಿ ತನಕ ಬರುತ್ತೆ, ಗಂಟ್ಲ ತನಕ ಬರುತ್ತೆ ಮಸಾಲೆಗಳು. ಇದನ್ನ ನಾವು ಅಸಿಡಿಟಿ ಅಂತ ಕರಿತೀವಿ. ಅಸಿಡಿಟಿ ಅಲ್ಲ, ಅದು ತೇಲ್ತಾ ಇರೋದು. ಅದು ಎಲ್ಲೆಲ್ಲಿ ತೇಲುತ್ತೆ ಮಸಾಲೆಗಳು, ಅದರ ಜೊತೆ ನೀರು ಕುಡಿದು ಬಿಡ್ತೀವಿ. ತೇಲುವ ಎಲ್ಲಾ ಜಾಗಗಳಲ್ಲಿ ಅದು ಉರಿಯತ್ತೆ. ಸೊ ಒಳಗಿರುವ ಆಸಿಡ್, ನಾವು ತಿಂದಿರುವ ಮಸಾಲೆ, ಇವೆರಡೂ ಸೇರಿ ಉರಿಯತ್ತೆ. ಸೊ ಬೆಟರ್ ಮಜ್ಜಿಗೆಯನ್ನ, ತಿಳಿ ಸಾರು, ಈ ತರದ್ ಯಾವ ಪದಾರ್ಥಗಳು ಬೇಕಾದ್ರೂ ಬಳಸ್ಬೋದು. ನಮ್ಮ ಸೌತ್ ಇಂಡಿಯನ್ಸ್ಗೆ ಸೌತ್ ಇಂಡಿಯನ್ ಯಾವ ಆಹಾರ ಬೇಕಾದ್ರೂ ಕೊಡಿ, ಮನಸ್ಸಿಗೆ ಖುಷಿ ಆಗುವಷ್ಟು ಕೊಡಿ. ವಾರದಲ್ಲಿ 1 ದಿನ ಚೀಟಿಂಗ್ ಡೇ ಇಟ್ಕೋಬಹುದು, ಇಷ್ಟೇ. ರಾತ್ರಿ ಹೆಚ್ಚಿಗೆ ಲಿಕ್ವಿಡ್ ಫುಡ್ಸ್ ಕೊಡಬಾರ್ದು. ಹಾಗೆ ಕೊಡೋದಿದ್ರೆ, ಈಗ 9 ಗಂಟೆಗೆ ಮಲಗುವ ಅಭ್ಯಾಸ ಇದೆ ಅಂತಂದ್ರೆ 7 ಗಂಟೆ ಒಳಗೆ ಕೊಡಿ. ಅದಾಗಿ ಡೈಜೆಷನ್ ಆಗಿ ಎಕ್ಸೆಸ್ ವಾಟರ್ ಮೈಯಿಂದ ಹೊರಟೋಗ್ಬೇಕು, ಫ್ಲಶ್ ಆಗ್ಬಿಡ್ಬೇಕು, ಹೊರಟೋಗ್ಬೇಕು. ಅವಾಗ ರಾತ್ರಿ ನಿದ್ದೆ ಬರುತ್ತೆ, ಎಚ್ಚರ ಆಗಲ್ಲ. ಮಧ್ಯದಲ್ಲಿ ನೀರು ಕೊಟ್ಬಿಡ್ತೀವಿ, ಊಟನೂ ಜಾಸ್ತಿ ಮಾಡ್ಬಿಡ್ತೀವಿ, ನಿದ್ದೆನೂ ಬಂದ್ಬಿಡುತ್ತೆ. ಮಧ್ಯದಲ್ಲಿ 2-3 ಸಲ ಎಚ್ಚರ ಆಗುತ್ತೆ. ಅದು ರೋಗ ಅಲ್ಲ, ಸ್ವಲ್ಪ ಕರೆಕ್ಷನ್ ಇಸ್ ನೀಡೆಡ್ ಅಷ್ಟೇ. ಯಾಕೋ ನಿದ್ದೆನೆ ಬರ್ಲಿಲ್ಲ ಅಂತೀವಿ, ಇಷ್ಟೇ ರೀಸನ್. ನಿದ್ದೆ ಬರದೇ ಇರೋದಕ್ಕೂ ನಾವು ಅದೇ ರೀಸನ್. ಮತ್ತೆ ಮಧ್ಯದಲ್ಲಿ ನಾವು ಯೂರಿನೇಷನ್ಗೆ ಅಂತ ಎದ್ದು ಹೊರಡ್ತಾ ಇರ್ತೀವಿ. ಆ ಹೊರಟೋದನ್ನ ಈ ಮ್ಯಾನೇಜ್ಮೆಂಟ್ ಮಾಡಿಬಿಟ್ರೆ ಕಮ್ಮಿ ಮಾಡ್ಬೋದು. 2 ಅವರ್ಸ್ ಮುಂಚೆ ನೀರು ಕೊಟ್ಟಿದ್ರೆ ಸಾಕು. ಸರಿ. 9 ಗಂಟೆಗೆ ಮಲಗ್ತೀವಿ, 10 ಗಂಟೆಗೆ ಮಲಗ್ತೀವಿ, 8 ಗಂಟೆ ಒಳಗಡೆ ನೀರು ಆಹಾರ ಕೊಟ್ಬಿಟ್ರೆ ಮುಗಿದೋಯ್ತು. ಸಪೋಸ್ ಮನೆಯಲ್ಲೇ ಇರೋರು 7 ಗಂಟೆ ಒಳಗೆ ಕೊಡಿ. ಸಾಧ್ಯ ಆದ್ರೆ, ಯಾವಾಗ ಬೇಕಿದ್ರು ಸಾಧ್ಯ ಆದ್ರೆ 6 ಗಂಟೆ ಒಳಗೆ ಕೊಡ್ಬೋದು. ಇವಾಗ ನೀವು ಭಾನುವಾರದೊತ್ತು ಮನೇಲಿರ್ತೀರಿ, 6 ಗಂಟೆ ಒಳಗೆ ಕೊಟ್ಟು ಮುಗಿಸ್ಕೊಂಡ್ಬಿಡಿ. ಭಾನುವಾರ ಫ್ರೀ ಇದೆ, 9 ಗಂಟೆಗೆ ಪಾನಿಪುರಿ ತಿನ್ನಕ್ ಹೋಗ್ತೀವಿ, ಮಸಾಲೆ ಪುರಿ ತಿನ್ನಕ್ ಹೋಗ್ತೀವಿ, ಗೋಬಿ ಮಂಚೂರಿಯನ್ ತಿನ್ನಕ್ ಹೋಗ್ತೀವಿ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಡೇ ಇಂದ ಹಿಡಿದು 4 ದಿನದ ಕರೆಕ್ಷನ್ಸ್ ಆಗುತ್ತೆ. 1 ದಿನ ನಮ್ಮ ಬಾಡಿ ಹಾಳು ಮಾಡ್ಕೊಂಡ್ರೆ 4 days ಆಫ್ ಕರೆಕ್ಷನ್. ಇದರ ಸತ್ವ 4 ದಿನ ಮೈಯಲ್ಲಿರುತ್ತೆ. ಸೊ ಹಾಗಾಗಿ ಇವತ್ತೇನೋ ತಿಂದಿದೀವಿ, ನೆಗಡಿ ಆಗಿದೆ. ಈ ನೆಗಡಿ ಹೆಂಗಾಗಿದೆ ಅಂದ್ರೆ 4 ದಿನದ ಹಿಂದಿನ ಯಾವುದೋ ಪದ್ಧತಿಯಲ್ಲಿ ನೆಗಡಿ ಆಗಿರೋದು. ಅದು ಕರೆಕ್ಷನ್ ಆಗಕ್ಕೆ 4 ದಿನ ಬೇಕು. ಜ್ವರ ಬಂದ್ರೆ 4 ದಿನ ಬೇಕು. ಯಾಕೆಂದ್ರೆ ನಾವು ತಿಂದಿರುವ ಆಹಾರ ಆಕ್ಟಿವಿಟಿ ಮಾಡಿರೋದು. ಇದು 4 ದಿನ ತಡೆಯತ್ತಲ್ಲಿ. ಸೊ ಹಾಗಾಗಿ ತಿನ್ಬೇಕಾದ್ರೆ ಒಂದು ಅವೇರ್ನೆಸ್ ಇಟ್ಕೊಂಡು ತಿಂದ್ರೆ ಒಳ್ಳೇದು. ಇದು ತಿನ್ಬಾರ್ದಾಗಿತ್ತೇನೋ, ಆದ್ರೂ ನಾಲ್ಗೆ ಕೇಳ್ತಾ ಇದೆ ಅಂದಾಗ ಇಷ್ಟು ತಿನ್ನುವ ಬದಲು 2 ಪೀಸ್ ಕೊಡಬೇಡಿ ಅಂತ ನಾನು ಹೇಳಲ್ಲ. ನಾನು ಈ ಸ್ಟೇಜ್ ಎಲ್ಲ ಕ್ರಾಸ್ ಆಗಿ ಬಂದಿರೋನೆ. ಆಸೆ ಆಗುತ್ತೆ, ಆಗ್ಲೇಬೇಕು, ಅದನ್ನೆಲ್ಲ ಫುಲ್ಫಿಲ್ ಮಾಡ್ಲೇಬೇಕು. ಬಾಯಿ ಕಟ್ಬಿಟ್ಟು ಮನಸ್ಸನ್ನ ಕಟ್ಬಿಟ್ರೆ ಬಂಧನದಲ್ಲಿ ಕಂಟ್ರೋಲ್ ಮಾಡ್ದಂಗೆ. ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಲ್ಲಿ ಅದು ಓಕೆ. ಅನ್ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಲ್ಲಿ ವೆಂಜನ್ಸ್ ಈಟಿಂಗ್ ಅಂತ ಶುರು ಆಗುತ್ತೆ. ಇವಾಗ ಇಲ್ಲಿ ಒಂದು ತಿಂಗಳು ಬಾಯಿ ಕಟ್ಟಿರ್ತೀವಿ, ಏನೋ ವ್ರತ ಮಾಡಿರ್ತೀವಿ, ಡಾಕ್ಟರ್ ಹೇಳಿದ್ದಾರೆ, ಏನೇನೋ ಆಗತ್ತೆ. 1 ತಿಂಗಳಾದ್ಮೇಲೆ ಒಂದೇ 1 ದಿನ ಸಾಕು, 1 ಹೊತ್ತು ಸಾಕು, ಇಷ್ಟು ಉಪ್ಪು ಖಾರ ಬಿದ್ರೆ ಮತ್ತೆಲ್ಲ ಚೆಗರ್ಕೊಂಡ್ಬಿಡುತ್ತೆ. ಸೊ ಅದಾಗಬಾರ್ದು ಅಂತಂದ್ರೆ ಕಂಟ್ರೋಲ್ಡ್ ಈಟಿಂಗ್ ಇರುತ್ತೆ. ವೆಂಜನ್ಸ್ ಈಟಿಂಗ್ ಹೋಗ್ಬಾರ್ದು. 4 ಪೀಸ್ ತಗೋಬೇಕಾಗಿತ್ತು, 1 ಪೀಸ್ ತಗೋತಾ ಇದ್ದೀನಿ. ಇಷ್ಟು ಕಂಟ್ರೋಲ್ಡ್ ಇಲ್ಲಿದ್ರೆ ಸಾಕು. ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದು. ಖುಷಿ ಪಡಿಸುವಂಥದ್ದು ಮನಸ್ಸೆ. ಇನ್ನೊಂದು ಆರೋಗ್ಯಕ್ಕೆ ತುಂಬಾ ಹತ್ರ ಅಂತಂದ್ರೆ ಅಗಿತು ತಿನ್ನುವುದು. ಚೆನ್ನಾಗಿ ಅಗದು ತಿಂದಾಗ ದೊಡ್ಡ ಪ್ರಮಾಣ ಬೇಕಾಗಿಲ್ಲ ನಮ್ಗೆ, ಅವಾಗ ಕಡಿಮೆ ಪ್ರಮಾಣ ಸಾಕು. ಅನ್ನ ತುರುಕೋತಾ ಇದೀವಿ, ಏನ್ ಬಂದ್ರು ನುಂಗುತ್ತಾ ಇದೀವಿ. ಆ ನುಂಗುವಿಕೆ ಇದೆಯಲ್ಲ, ತುಂಬಾ ವೇಸ್ಟ್ ಮಾಡುತ್ತೆ ನಮ್ಮ ಎನರ್ಜಿ.
ಅಗದ ತಕ್ಷಣ ಎಷ್ಟು ಬೇಕೋ ಅಷ್ಟು, ಈಗ 2 ಚಪಾತಿ ಇದ್ರೆ 15 ನಿಮಿಷ ತಿನ್ನಕ್ ಬರ್ಬೇಕು. ನಾವ್ 2 ಚಪಾತಿ 1 ನಿಮಿಷದಲ್ಲಿ ತಿನ್ಬಿಡ್ತೀವಿ, 2 ನಿಮಿಷದಲ್ಲಿ ತಿನ್ಬಿಡ್ತೀವಿ. ಸೊ ಅಗಿಯೋದಿಲ್ಲ, ನಾವು ಸುಮ್ನೆ ತುರುಕ್ತಾ ಇದ್ದೀವಿ, ಸ್ಟ್ರೈನ್ ಜಾಸ್ತಿ ಅಬ್ಡಮನ್ ಅಲ್ಲಿ. ಇಲ್ಲ ಆಗ್ಬೇಕಾಗಿರೋ ಕೆಲಸ ಇಲ್ಲ ಆಗ್ತದೆ. ಸೊ ಇಷ್ಟು ಕರೆಕ್ಷನ್ಸ್ ಮಾಡ್ಕೊಂಡ್ಬಿಟ್ರೆ ಆರೋಗ್ಯ ವಿಲ್ ಬಿ, ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಹೆಲ್ತ್. ವಾಪಸ್ ಬರ್ಲೇಬೇಕು ಆರೋಗ್ಯಕ್ಕೆ. ಅನಾರೋಗ್ಯಕ್ಕೆ ಕಾರಣ ಆದಂತಹ ಎಲ್ಲವನ್ನೂ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಸರಿ ಮಾಡ್ಕೋತಾ ಇದ್ದೀವಿ. ಸರಿ ಹೋಗೋದು ಎಷ್ಟೊತ್ತು ಬೇಕು? ಇಲ್ಲಿದೆಪ್ಪ, ಇಲ್ಲಿವರೆಗೂ ಏನೋ ತಿಂತಾ ಇದ್ದಿದ್ ಮೆಥಡ್ ಸರಿಗಿಲ್ಲ, ಇಲ್ಲಿಂದ ಮುಂದೆ ಸರಿ ಮಾಡ್ಕೋತೀನಿ. ಎನರ್ಜಿ ಲೆವೆಲ್ಸ್ ರಾತ್ರಿ ಆದ್ರೂ ಕೂಡ ಡ್ರೈನ್ ಆಗ್ಬಾರ್ದು. ಆಹಾರ ಹೇಗಿರ್ಬೇಕಂದ್ರೆ ಡ್ರೈನ್ ಆಗ್ಬಾರ್ದು. ರಾತ್ರಿ 9 ಗಂಟೆ ಆಗಿದೆ, ನಿದ್ದೆ ಬರ್ತಾ ಇದೆ, ಮಲಗಬೇಕು, ಆದ್ರೆ ಎನರ್ಜಿ ಲಾಸ್ ಆಗಿರ್ಬಾರ್ದು. ಅಂದ್ರೆ ಅಷ್ಟೊತ್ನಲ್ಲೂ ಏನಾದ್ರು ಒಂದ್ ಕೆಲಸ ಸಿಕ್ಕಿದ್ರೆ ಮಾಡೋ ಹಾಗಿರ್ಬೇಕು. ಉತ್ಸಾಹ ಕುಗ್ಗಿರ್ಬಾರ್ದು. ರಾತ್ರಿ ಮಲಗೋಕೆ ಮುಂಚೆ ಒಂದ್ ಸಣ್ಣ ಥ್ಯಾಂಕ್ಸ್ಗೆ ಒಂದು 5 ನಿಮಿಷದ ಟೈಮ್ ಬೇಕು. ಇದನ್ನ ಧ್ಯಾನ ಅಂತ ಕರೀರಿ, ಪೂಜೆ ಅಂತ ಕರೀರಿ, ಅನಾಲಿಸಿಸ್ ಅಂತ ಕರೀರಿ, ಏನಾದ್ರೂ ಕರೀರಿ. ಅವ್ರವ್ರಿಗೆ ಅವರ ಧಾರ್ಮಿಕ ಭಾಷೆಯಲ್ಲಿ ಹೇಳ್ಬೋದು, ಮ್ಯಾನೇಜ್ಮೆಂಟ್ ಭಾಷೆಯಲ್ಲೂ ಹೇಳ್ಬೋದು. ಒಂದು 5 ನಿಮಿಷ ಕೂತು, ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿವರೆಗೂ ಏನೇನಪ್ಪ ಕೆಲಸ ಮಾಡಿದ್ದೀನಿ, ಏನ್ ಕೆಲಸ ಮಾಡಿದ್ದೀನಿ, ಎಷ್ಟು ಯೋಚನೆ ಮಾಡಿದ್ದೀನಿ, ಎಷ್ಟು ಮಾತಾಡಿದ್ದೀನಿ, ಇಷ್ಟೇ ಇರುತ್ತಂತ. ಹೌದು. ಮನಸ, ವಾಚ, ಕಾಯ, ಕರೆಕ್ಟ್. ಈ 3 ಆಕ್ಟಿವಿಟಿ ಒಳಗಡೆ ನಾವು ಇರ್ಲಿಕ್ಕೆ ಸಾಧ್ಯ. ಈ 3 ಏನೇನ್ ಮಾಡಿದ್ದೀನಿ, ಇದ್ರಲ್ಲಿ ಸರಿ ಮಾಡಿರುವುದೆಷ್ಟು, ತಪ್ಪು ಮಾಡಿರುವುದೆಷ್ಟು. ಅನಾಲಿಸಿಸ್. ಸಂಜೆ ಆಗೋಷ್ಟೊತ್ತೆ ರಾತ್ರಿ ಮಲಗೋಕ್ ಮುಂಚೆ ಒಂದು ಅನಾಲಿಸಿಸ್. ಅದರಲ್ಲಿ ಎಷ್ಟೋ ಜನಕ್ಕೆ ನಾನು ಸಾರಿ ಕೇಳಬೇಕಾಗಿರುತ್ತೆ, ಎಷ್ಟೋ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕಾಗಿರುತ್ತೆ. ಮತ್ತೆ ಇದನ್ನೇ ತಗೊಂಡ್ಬರ್ತೀನಿ. ಥ್ಯಾಂಕ್ಸ್ ಅಂಡ್ ಸಾರಿ ಆರೋಗ್ಯಕ್ಕೆ ತುಂಬಾ ಪ್ರಮುಖವಾದ ಗುಟ್ಟು. ಸ್ಟ್ರೆಸ್ ಇರೋದಲ್ಲಿ ಅದನ್ನ ಮುಚ್ಚಾಕೊಂಡಾಗ ರಾತ್ರಿ ಆಯ್ತು. ಇವತ್ತು ಮೊದಲೆಲ್ಲ ಫೋನ್ ಮಾಡಿ ಹೇಳಬೇಕು ಅಥವಾ ಹೋಗಿ ಹೇಳಬೇಕು ಅಂತಿತ್ತು. ಇವತ್ತೇನೋ ಒಂದು ಚರ್ಚೆ ಆಗಿದೆ, ನನಗೂ ನಿಮಗೂ ಡಿಸ್ಟರ್ಬ್ ಆಗಿದೆ, ಸಾರಿ ಪುಟ್ಟ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. ರಾತ್ರಿ ಹೊತ್ತು ಮಲಗುವಾಗ ಆ ಸ್ಟ್ರೈನ್ ಇರಬಾರ್ದು, ಬ್ಯಾಕ್ಲಾಗ್ಸ್, ಭಾರ ಹೊತ್ಕೊಂಡಿರ್ಬಾರ್ದು. ನಾಳೆ ಬೆಳಿಗ್ಗೆ ಜಾಸ್ತಿ ಆಗತ್ತೆ, ನಾಡಿದ್ದು ಇನ್ನ ಜಾಸ್ತಿ ಆಗತ್ತೆ. ಅದಾಗಬಾರ್ದು ಅಂದ್ರೆ ಅವತ್ತಿನ ಲೆಕ್ಕವನ್ನು ಅವತ್ತೇ ಚುಕ್ತ ಮಾಡ್ಕೋಬೇಕು. ಇಷ್ಟು ಮಾಡಿ ಥ್ಯಾಂಕ್ಸ್ ಹೇಳಿ, ನೀವು ಇದನ್ನ ದೇವರು ಅಂತಾನೂ ಅನ್ಕೋಬಹುದು. ಅನ್ನೋನ್ ಸಹಾಯಗಳು ಬೇಕಾದಷ್ಟು ಬಂದಿರುತ್ತೆ, ದೇವರ ಆಶೀರ್ವಾದ ಅಂತಾನೂ ಅನ್ಕೋಬಹುದು, ತಂದೆ ತಾಯಿ ಹಿರಿಯರ ಆಶೀರ್ವಾದ ಅಂತ ಅನ್ಕೋಬಹುದು. ಏನಾದ್ರೂ ಅನ್ಕೊಂಡು ಆ ಲೆಕ್ಕವನ್ನು ಚುಕ್ತ ಮಾಡ್ಬಿಡ್ಬೇಕು. ಸಂತೋಷದ ಲೆಕ್ಕ, ದುಃಖದ ಲೆಕ್ಕ, ಸಾರಿ ಲೆಕ್ಕ, ಥ್ಯಾಂಕ್ಸ್ ಲೆಕ್ಕ ಚುಕ್ತ ಆಗ್ಬೇಕು. ಅದಾದ್ಮೇಲೆ ಒಳ್ಳೆ ನಿದ್ದೆ ಬರುತ್ತೆ. ಟ್ರೈ ಮಾಡಿ ನೋಡಿ. 5 ನಿಮಿಷ ಕಣ್ಮುಚ್ಚಿ, 5 ನಿಮಿಷದ ಒಳಗೆ ಇಡೀ ಒಂದು ದಿನದ ದಿನಚರಿ ಕಣ್ಣು ಕಾಣುತ್ತೆ. ಅನಾಲಿಸಿಸ್ ಬಂದ್ಬಿಡುತ್ತೆ. ಇದನ್ನ ನಾವು ಕಾನ್ಶಿಯಸ್ ಲಿವಿಂಗ್ ಅಂತ ಕರಿತೀವಿ, ಆತ್ಮಸಾಕ್ಷಿಯ ಬದುಕು ಅಂತ. ಕರೆಕ್ಟ್. ಕಾನ್ಶಿಯಸ್ ಲಿವಿಂಗ್. ಈ ಕಾನ್ಶಿಯಸ್ಗೆ ಅರ್ಥ ಆಯ್ತು, ಕಾನ್ಶಿಯಸ್ ಕ್ಲೀನ್ ಆಯ್ತು, ಪ್ರತಿನಿತ್ಯ ವಾಶ್ ಮಾಡ್ಕೊಂಡಂಗೆ ಅದು ಹೋಗಿ ಮಲಗ್ತೀವಿ, ಒಳ್ಳೆ ನಿದ್ದೆ ಬರುತ್ತೆ. ಬೆಳಿಗ್ಗೆ ಎಚ್ಚರ ಆದಾಗ ಸ್ಟ್ರೇನಿಯಸ್ ಎಚ್ಚರ ಆಗಲ್ಲ. ಈಗ ಎಚ್ಚರ ಆದಾಗ ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಗಣಪ್ಪ ಅನ್ಸುತ್ತಲ್ಲ, ಅದಾಗಲ್ಲ. ಎಷ್ಟೊತ್ತಿಗೆ ಎಚ್ಚರ ಆದ್ರೂ ಸ್ಪಷ್ಟವಾಗಿ ಚೆನ್ನಾಗಿ ಎಚ್ಚರ ಆಗತ್ತೆ. ಇಷ್ಟ ಅಭ್ಯಾಸ ಆದ್ರೆ ಆಹಾರದಿಂದಾನೇ ಆರೋಗ್ಯ ನಾವು ಸರಿ ಮಾಡ್ಕೋಬಹುದು. ಬ್ಯೂಟಿಫುಲ್. ಆರೋಗ್ಯದ ಗುಟ್ಟು. ಕೆಲಸ ಜಾಸ್ತಿ ಮಾಡೋರು ಇದರ ಬಗ್ಗೆ ಗಮನ ಕೊಟ್ರೆ ಒಳ್ಳೇದು. ಪ್ರೊಡಕ್ಟಿವ್ ಆಗ್ಬೇಕು, ದೊಡ್ಡವರಾಗ್ಬೇಕು, ಬೆಳಿಬೇಕು, ತುಂಬಾ ಕೆಲಸಗಳಿದೆ, ತುಂಬಾ ಜವಾಬ್ದಾರಿಗಳಿದೆ ಅನ್ನೋಂಥವ್ರು ಈ ಡಿಸಿಪ್ಲಿನ್ ಬರೋದು ಒಳ್ಳೇದು. ಇಲ್ದೇ ಇರೋರು ಬರ್ಬೇಕು, ಪರ್ಟಿಕ್ಯುಲರ್ಲಿ ಇರೋರು ಈ ಡಿಸಿಪ್ಲಿನ್ ಬರ್ಲೇಬೇಕು. ಬಾಕಿಯವ್ರಿಗೆ ಚೇಂಜ್ ಆಗ್ಲಿಕ್ಕೆ 1 ವರ್ಷ ಹಿಡಿಬೋದು. ಈ ತರ ರೆಸ್ಪಾನ್ಸಿಬಲ್ ಪೊಸಿಷನ್ಸ್ ಅಲ್ಲಿ ಇರೋರು ಸಾಧ್ಯ ಆದಷ್ಟು ಬೇಗ ಬರ್ಬೇಕು ಈ ಡಿಸಿಪ್ಲಿನ್ಸ್. ಅವ್ರು ಆರೋಗ್ಯವಾಗಿದ್ರೆ, ಅವ್ರಿಗೆ ಎನರ್ಜೀಸ್ ಜಾಸ್ತಿ ಆಗಿದ್ರೆ, ಅವ್ರು ಬೆಳಿಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿ ನಿಭಾಯಿಸ್ತಾರೆ. ಅವರ ಸಂಪಾದನೆ ಜಾಸ್ತಿ ಆಗುತ್ತೆ, ಅವರ ಗೌರವ ಜಾಸ್ತಿ ಆಗುತ್ತೆ. ಮನೆ ಒಳಗಡೆ ಗೌರವ, ಮನೆಯ ಹೊರಗಡೆ ಗೌರವ, ಆಫೀಸಲ್ಲಿ ಗೌರವ, ಎಲ್ಲವೂ ಜಾಸ್ತಿ ಆಗೋದೇನಂದ್ರೆ ನಾವು ಆರೋಗ್ಯವಾಗಿದ್ರೆ ಮಾತ್ರ. ಸೊ ಇಟ್ಸ್ ಎ ಪ್ರೀ ಕಂಡೀಷನ್ ಫಾರ್ ಲಿವಿಂಗ್. ಸೊ ನಾವು ಎಷ್ಟೋ ಹೇಳ್ತೀವಿ, ಅಯ್ಯೋ ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂತ, ಅಥವಾ ಯಾಕೋ ನನಗೆ ಗ್ರೋತ್ ಆಗ್ತಿಲ್ಲ. ಎರಡಕ್ಕೂ ಈ ಒಂದು ಚೌಕಟ್ಟು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು. ಒಂದು ಊಟದ ಶಕ್ತಿ ಅಥವಾ ಊಟದ ಒಂದು ಸೀಕ್ರೆಟ್, ಅದು ನಮ್ಮ ಹೆಲ್ತ್ ನ ಕಾಪಾಡ್ಕೊಳ್ಳೋದು ಅನ್ನೋದು. ನಮ್ಮಲ್ಲಿನ ಆರೋಗ್ಯದ ಇಂಟರ್ವ್ಯೂಸ್ ಯಾರು ಮಾಡ್ತಾ ಇಲ್ಲ. ಅಂದ್ರೆ ನಮ್ಮ ಈ ವಿಡಿಯೋ ಇಂಟರ್ವ್ಯೂ ಅಲ್ಲ, ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಟ್ಯಾಲೆಂಟ್ ನೋಡ್ತಾ ಇದ್ದೀವಿ, ಆರೋಗ್ಯವನ್ನ ನೋಡ್ತಾ ಇಲ್ಲ. ವೆಸ್ಟ್ ಅಲ್ಲಿ ಆರೋಗ್ಯಕ್ಕೆ ಪ್ರಾಮುಖ್ಯತೆ ಮೊದಲನೇದು, ಆರ್ ಯು ಓಕೆ ಟು ವರ್ಕ್ ಫಾರ್ 8 hours
10 hours. Are you ready to take responsible positions? BP ಇದೆಯಾ, ಶುಗರ್ ಇದೆಯಾ, ಟ್ಯಾಬ್ಲೆಟ್ ಯಾವ್ದು ತಗೋತಾ ಇದ್ದಾರೆ, ಓಕೆ, ಮೆಂಟಲಿ ಫಿಸಿಕಲಿ ಫಿಟ್ ಇದಾರಾ ಫಸ್ಟ್ ಫಿಟ್ ಅಂತ. ಇದ್ರೆ ಮಾತ್ರ ಅವ್ರಿಗೆ ಸ್ಕಿಲ್ ಇರಬೇಕು. ಆದ್ರೆ ಫಿಸಿಕಲಿ ಮೆಂಟಲಿ ಫಿಟ್ ಇದ್ರೆ ಮಾತ್ರ ಕೆಲಸ. ಓ, ಕಣ್ ಕಾಣದೇ ಇದ್ರೆ ಡ್ರೈವಿಂಗ್ ಕೊಡಲ್ಲ. ಆಬ್ವಿಯಸ್ಲಿ. ಸೊ ತುಂಬಾ ಈ ತರದ ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ನಾವು ಹಾಗೆ ಎಲ್ಲ ಕಡೆ ಎಲಿಜಿಬಲ್ ಆಗ್ಬೇಕಂದ್ರೆ ಅದು ಕೆಲಸಕ್ಕೆ ಆಗ್ಬೇಕು ಅಂತೇನಿಲ್ಲ, ಒಂದು ಬಿಸ್ನೆಸ್ಗೂ ಆಗ್ಬೋದು. ಬಿಸ್ನೆಸ್ ಕಾಂಟ್ರಾಕ್ಟ್ಸು ಸೈನ್ ಹಾಕೋದು, ಹೌ ಹೆಲ್ತಿ ಈಸ್ ಹಿ ಅಂತ. ಎದುರುಗಡೆ ಇರೋನು ಹೆಲ್ತಿ ಅಲ್ಲದೆ ಇದ್ದು ನಾನು ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅವ್ರು ಸತ್ತೋದ್ರೆ. ಸೊ ಇದೆಲ್ಲ ಯೋಚನೆಯನ್ನ ಮಾಡ್ತಾರೆ. ವೆರಿ ಸಿಂಪಲ್. ಮನೆಯಲ್ಲೇನೆ ನಮಗೆ ಇನ್ನೊಬ್ರು ಗೌರವ ಕೊಡಬೇಕು, ಕನ್ಸಿಡರ್ ಮಾಡಬೇಕು ಅಂದ್ರೆ ನಾವು ಅದಕ್ಕೆ ಯೋಗ್ಯರಾಗಬೇಕಂದ್ರೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮದುವೆಗೆ ಜಾತಕ ನೋಡಲ್ವಾ? ಹ್ಮ್, ಜಾತಕನೂ ನೋಡ್ತೀವಿ, ಆರೋಗ್ಯನೂ ಕೇಳ್ತೀವಿ. ಹೌದು. ನೆಕ್ಸ್ಟ್ ಆಕ್ಚುಲಿ ಜಾತಕದ ಜೊತೆ ಇದ್ರ ರಿಪೋರ್ಟ್, Pathology report. ಹೆಲ್ತ್ ರಿಪೋರ್ಟ್ಸ್ ಕೇಳ್ಬೇಕು. ಓ, ಕೇಳ್ಬೇಕು. ಕೇಳ್ಬೇಕದು. ಹ್ಮ್, ನಾವು ತುಂಬಾ ಹಳೆಗಾಲದಲ್ಲಿ ಬದುಕೋ ಅವಶ್ಯಕತೆ ಇಲ್ಲ. ಹ್ಮ್, ಇವತ್ತೆಲ್ಲ ಮುಚ್ಚಾಕೊಂಡ್ಬಿಟ್ಟು ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆರೋಗ್ಯನೇ ಸರಿ ಇಲ್ಲದೆ ಇದ್ರೆ ಅವ್ರ ಜೀವನ ಚೆನ್ನಾಗಿರುತ್ತಾ? ಸ್ಪಷ್ಟವಾಗಿ ಮಾತಾಡ್ಕೊಂಡ್ಬಿಡ್ಬೇಕು. ಈ ಸ್ಪಷ್ಟತೆನೆ ಯೋಗ ಅಂತ ನಾನು ಹೇಳೋದು. ಕ್ಲಾರಿಟಿ ಆಫ್ ಮೈಂಡ್. ಆಯ್ತಪ್ಪ, ನನಗಿಂತ ಇನ್ಕನ್ವೀನಿಯನ್ಸ್ ಇದೆ ದೇಹದ್ದು, ರೋಗ ಅಂತಾನೂ ಬೇಡ, ಇನ್ಕನ್ವೀನಿಯನ್ಸ್ ಇದೆ. ಹೌದು. ಸೊ ಈ ಇನ್ಕನ್ವೀನಿಯನ್ಸ್ ಚರ್ಚೆ ಮಾಡ್ಕೊಂಡ್ಬಿಡ್ಬೇಕು. ದಿ ಆಪೋಸಿಟ್ ಪಾರ್ಟ್ನರ್ ಶುಡ್ ನೋ. ಅವ್ರಿಗೆ ಗೊತ್ತಿರ್ಬೇಕು, ಅವ್ರ ಮನೆಯವ್ರಿಗೆ ಗೊತ್ತಿರ್ಬೇಕು. ಇದೆಲ್ಲ ಆಗಿನೂ ಅವ್ರು ಇಷ್ಟ ಆಗ್ಬೇಕು. ಹ್ಮ್, ಇಷ್ಟ ಆಗದೆ ರಿಜೆಕ್ಟ್ ಮಾಡುವ ರೈಟ್ ಇಬ್ಬರಿಗೂ ಇರ್ಬೇಕು. ಇದೇ ಹೆಲ್ತಿ ಲಿವಿಂಗ್. ವಾವ್. ಹೆಲ್ತಿ ಫ್ಯಾಮಿಲಿ ಲಿವಿಂಗ್ ಅಂದ್ರೆ ಇದೇನೆ. ಹೀಗೆ ಗಂಡ ಹೆಂಡತಿ ಮಧ್ಯದಲ್ಲ, ಪಾರ್ಟ್ನರ್ಸ್ಗಳ ಮಧ್ಯದಲ್ಲಿ ಈ ಚರ್ಚೆ ಆಗ್ಬೇಕು. ಹ್ಮ್, ನಾವು ಯಾವ್ದೋ ಒಂದು ಮೂಡಲ್ಲಿ ಕೂತ್ಕೊಂಡ್ಬಿಟ್ಟು ಪಾರ್ಟ್ನರ್ಶಿಪ್ ಶುರು ಮಾಡ್ಬಿಡ್ತೀವಿ. ಅವ್ರ ಹತ್ರ ಒಂದು ಸ್ಕಿಲ್ ಇದೆ, ನನ್ನ ಹತ್ರ ಒಂದು ಸ್ಕಿಲ್ ಇದೆ. ಹೌದು. ಅವ್ರ ಹತ್ರ ಆರೋಗ್ಯನೇ ಇಲ್ಲಪ್ಪ, ಒಬ್ಬರ ಹತ್ರ ಹ್ಮ್, ಹೆಂಗೆ ಕೆಲಸ ಮಾಡೋದು ಒಟ್ಟಿಗೆ ಅಲ್ವಾ? ಸೊ ಹಾಗೆ ಕೆಲಸ ಮಾಡುವ ಯಾವುದೇ ಜಾಗ ಇಬ್ಬಿಬ್ರು ಮೂರ್ ಜನ ಕೆಲಸ ಮಾಡ್ಬೇಕಂತಂದ್ರೆ ಆರೋಗ್ಯದ ಚಾರ್ಟೇ ರೆಡಿ ಆಗ್ಬೇಕು. ಆರೋಗ್ಯದ ಚಾರ್ಟ್ ಮ್ಯಾಚ್ ಆಗ್ಬೇಕು. ಅಂದ್ರೆ ಆರೋಗ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ಪ್ರತಿಯೊಂದು ಹೆಜ್ಜೆಗೂ ಹೆಲ್ದಿ ಆಗಿದ್ರೆ ಮಾತ್ರ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ವಂಡರ್ಫುಲ್, ಗ್ರೇಟ್ ಟಿಪ್ಸ್. ಸೊ ಇಲ್ಲಿರೋರು ಎಲ್ಲರೂ ಆರೋಗ್ಯಕ್ಕೆ ಬರಬೇಕು ಅನ್ನೋದು ಅಷ್ಟೇ ನಮ್ಮ ಪ್ರಯತ್ನ. ನಿಜ. ಆರೋಗ್ಯಕ್ಕೆ ಬಂದ್ರೆ ಅವ್ರ ಮನೆ ಚೆನ್ನಾಗಿದೆ, ಅವ್ರ ಸುತ್ತಮುತ್ತ ಎಲ್ಲರೂ ಮರ್ಯಾದೆ ಕೊಡ್ತಾರೆ, ಅವರ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಅವರ ವರ್ಕ್ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ, ಸೊಸೈಟಿ ಚೆನ್ನಾಗಿರುತ್ತೆ. ಆರೋಗ್ಯ ಇದ್ರೆ ನಾನು ಕೆಟ್ಟದ್ದು ಯೋಚನೆ ಮಾಡಲ್ಲ. ಆರೋಗ್ಯ ಇಲ್ಲ, ಶಾರ್ಟ್ ಕಟ್ಸ್ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಸೊ ಶಾರ್ಟ್ ಕಟ್ಸ್ ಟು ಲೈಫ್ ಇಲ್ಲ, ಶಾರ್ಟ್ ಕಟ್ಸ್ ಟು ಹೆಲ್ತ್ ಇಲ್ಲ. ರೈಟ್, ಅದೊಂದು ಪ್ರಾಸೆಸ್ಸು, ಅದು ಹಾಗಾಗಲೇಬೇಕು. ವಂಡರ್ಫುಲ್ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್.